ಎಲ್ಲರಿಗೂ ನಮಸ್ಕಾರ. ಈ ಮಿಥುನ ರಾಶಿಯವರು ಕಳೆದ ತಿಂಗಳು ಅಂದರೆ ನವೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚಾರ ಮಾಡಿದ್ರಿಂದ ಈ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಗಳಾಗಿತ್ತು. ಹಾಗೆಯೇ ಇವರ ಜೀವನದಲ್ಲಿ ಮಿಶ್ರ ಫಲಿತಾಂಶನ ಇವರು ನವೆಂಬರ್ ತಿಂಗಳಲ್ಲಿ ಪಡ್ಕೊಂಡಿದ್ರು. ಶುಭ ಫಲಗಳು ಎಷ್ಟಿದೆಯೋ ಅಷ್ಟೇ ಅಶುಭ ಫಲಗಳು ಇತ್ತು ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಡಿಸೆಂಬರ್ ತಿಂಗಳಲ್ಲಿ ಈ ಮಿಥುನ ರಾಶಿಯವರಿಗೆ ಯಾವೆಲ್ಲ ಫಲಾನುಫಲಗಳು ದೊರೆಯುತ್ತೆ? ಈ ಮಿಥುನ ರಾಶಿಯವರು ಮಾತಿನಲ್ಲಿ ನಿಪುಣರು ಅಂತಾನೆ ಹೇಳ್ತೀನಿ. ಅಂಥ ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಬರಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಮಿಥುನ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೆ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲಾ ಮಿಥುನ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ಮಿಥುನ ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ. ಆ ನಂತರ ಅಶುಭ ಫಲಗಳು, ಅದಕ್ಕೆ ಪರಿಹಾರಗಳೇನು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಶುಭ ಫಲಗಳನ್ನ ನೋಡೋದಾದ್ರೆ, ಕೇತುವಿನಿಂದ ಸ್ವಂತ ಪ್ರಯತ್ನದಿಂದ ತುಂಬಾನೇ ಮೇಲ್ ಬರ್ತೀರಾ. ಕೇತು ಹೇಳ್ತಿದ್ದಾರೆ, ನಿಮ್ಮ ಸ್ವಂತ ಪ್ರಯತ್ನದಿಂದ ನೀನು ಯಾವುದಾದ್ರೂ ಕೆಲಸ ಮಾಡು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೇನೆ ಸ್ವಂತ ಉದ್ಯೋಗ ಏನಾದ್ರೂ ಮಾಡು, ನಾನು ಖಂಡಿತವಾಗಿಯೂ ಕೂಡ ನೀನು ಎತ್ತರದ ಮಟ್ಟಕ್ಕೆ ಸಾಗೋ ರೀತಿ ನೋಡ್ಕೋತೀನಿ ಅಂತ ಕೇತು ಗ್ರಹ ಈ ಮಿಥುನ ರಾಶಿಯವರಿಗೆ ಹೇಳ್ತಿದ್ದಾರೆ. ಈ ಡಿಸೆಂಬರ್ ತಿಂಗಳಲ್ಲಿ ಇದೊಂದು ಮಿಥುನ ರಾಶಿಯವರಿಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ನೀವು ಸ್ವಂತವಾಗಿ ಏನೇ ಬಿಸ್ನೆಸ್ನ ಮಾಡ್ತಿದ್ರೂ ಕೂಡ ಅದರಲ್ಲಿ ಅತಿಯಾದಂತಹ ಲಾಭನ ಪಡ್ಕೊಳ್ತೀರಾ. ಇನ್ನು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ. ನೀವು ಧೈರ್ಯದಿಂದ ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಕೂಡ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗೋದ್ರಿಂದ ಆ ಕೆಲಸಗಳನ್ನ ಮಾಡ್ತೀರಾ. ಯಾವುದಕ್ಕೂ ಕೂಡ ಭಯ ಪಟ್ಕೊಳ್ಳಲ್ಲ. ಸ್ಥೈರ್ಯದಿಂದ ಎಲ್ಲ ಕೆಲಸವನ್ನ ನೀವು ಮಾಡಿ ಮುಗಿಸ್ತೀರಾ ಅಂತಾನೆ ಹೇಳ್ಬೋದು. ಇನ್ನು ಬುಧನಿಂದ ಶತ್ರುವಿನ ಮುಖಾಂತರ ಜಯ ಇದೆ. ಬುಧ ಗ್ರಹ ನಿಮ್ಮ ಶತ್ರುಗಳನ್ನ ಅವರಾಗವ್ರೇನೆ ದೂರ ಮಾಡ್ಬಿಡ್ತಾರೆ. ಹಾಗೇನೆ ಶತ್ರುವಿನಿಂದ ಜಯ ನಿಮ್ಮದೇ ಆಗಿರುತ್ತೆ. ಒಂದು ಕೋರ್ಟು ಕಚೇರಿ ವಿಷಯಗಳಲ್ಲೇ ಆಗಿರಬಹುದು, ನಿಮ್ಮ ದಿನನಿತ್ಯ ಜೀವನದಲ್ಲೇ ಆಗಿರಬಹುದು, ನಿಮ್ಮ ಜೊತೆನೇ ಇದ್ದು ಶತ್ರುಗಳು ನಿಮ್ಗೆ ಕಾಟ ಕೊಡ್ತಿದ್ರು, ಅಂತಹ ಶತ್ರುಗಳ ಸಂಹಾರವಾಗುತ್ತೆ. ಅಂತಹ ಶತ್ರುಗಳಿಂದಲೇ ನೀವು ಜಯನ ಸಾಧಿಸ್ತೀರಾ. ಇನ್ನು ಬ್ಯಾಂಕ್ ಲೋನು ಹಾಗೇನೆ ಯಾವುದಾದ್ರೂ ಲೋನ್ಸ್ಗಳಿಗೆ ನೀವೇನಾದ್ರೂ ಅಪ್ಲೈ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಆ ಲೋನು ಸಡನ್ ಆಗಿ ನಿಮಗೆ ಬಂದ್ ಸೇರುತ್ತೆ. ಇದರಿಂದ ಆರ್ಥಿಕವಾಗಿಯೂ ಕೂಡ ಸಾಕಷ್ಟು ಸದೃಢವಾಗಿರ್ತೀರಾ. ನಿಮಗೆ ಸಮಯಕ್ಕೆ ಸರಿಯಾಗಿ ಹಣ ಬಂದು ಸೇರೋದ್ರಿಂದ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ಕೊರತೆ ಅನ್ನೋದು ಈ ತಿಂಗಳಲ್ಲಿ ಬರಲ್ಲ. ಇನ್ನು ಶುಕ್ರನಿಂದ ವಿಪರೀತವಾದಂತಹ ರಾಜಯೋಗದಿಂದ ಜೀವನನ ನೀವು ಪಡ್ಕೊಳ್ತೀರಾ. ಶುಕ್ರ ಗ್ರಹ ನಿಮಗೆ ವಿಪರೀತವಾದಂತಹ ರಾಜಯೋಗನ ಈ ತಿಂಗಳಲ್ಲಿ ಕೊಡ್ತಿದ್ದಾರೆ. ನೀವು ರಾಜರಂತೆ ಜೀವನನ ಸಾಗಿಸಬಹುದು. ಇನ್ನು ರಾಹುವಿನಿಂದ ವಿದೇಶ ಪ್ರಯಾಣ ಯೋಗ ಇರುತ್ತೆ. ಯಾರು ವಿದೇಶ ಪ್ರಯಾಣ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ, ನೀವು ವಿದೇಶದಲ್ಲಿ ಉದ್ಯೋಗ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ರು ಕೂಡ ಅಂಥವರ ಕನಸು ನನಸಾಗುತ್ತೆ. ಜೊತೆಗೆ ವಿದೇಶದಲ್ಲಿ ಹೋಗಿ ನಾನು ಹೈಯರ್ ಸ್ಟಡಿನ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಖಂಡಿತವಾಗಿಯೂ ಕೂಡ ಹೈಯರ್ ಸ್ಟಡಿನೂ ಕೂಡ ವಿದೇಶದಲ್ಲಿ ಮಾಡಬಹುದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಮಿಶ್ರ ಫಲಿತಾಂಶಗಳಿರುತ್ತೆ. ಇನ್ನು ಈ ರಾಶಿಯವರು ಯಾವ್ಯಾವ ವಿಷಯಗಳಲ್ಲಿ ಎಚ್ಚರಿಕೆಯನ್ನ ಪಡ್ಕೊಬೇಕು ಅಂತ ನೋಡೋದಾದ್ರೆ, ಕರ್ಮಸ್ಥಾನದಲ್ಲಿ ಶನಿ ಗ್ರಹ ಇರೋದ್ರಿಂದ ಉದ್ಯೋಗದಲ್ಲಿ ಶತ್ರುಗಳ ಕಾಟವಿರುತ್ತೆ. ಈ ಕರ್ಮಸ್ಥಾನದಲ್ಲಿ ಶನಿ ಗ್ರಹ ಈ ರಾಶಿಯವರಿಗೆ ಕೂತ್ಕೊಂಡ್ಬಿಟ್ಟಿರೋದ್ರಿಂದ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಸಹೋದ್ಯೋಗಿಗಳು ನಿಮ್ಗೆ ಶತ್ರುಗಳಾಗ್ತಾರೆ. ಆದ್ರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಬುಧ ಗ್ರಹದಿಂದ ಶತ್ರುವಿನ ಮುಖಾಂತರವೇ ನೀವು ಜಯನ ಸಾಧಿಸ್ಕೋತೀರಾ. ಆದ್ರೆ ನಿಮ್ಮ ತಾಳ್ಮೆ ಸಹನೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನೀವು ತುಂಬಾ ತಾಳ್ಮೆಯಿಂದ ಇರಬೇಕಾಗತ್ತೆ. ಹಾಗೇನೆ ಶತ್ರುಗಳಿಂದ ನೀವು ಕಾಂಟ್ರವರ್ಸಿಯನ್ನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅವ್ರು ಏನೇ ಮಾಡಿದ್ರು ಕೂಡ ಸೈಲೆಂಟ್ ಆಗಿ ಇದ್ರೆ ಬುಧ ಗ್ರಹದಿಂದ ಶತ್ರುಗಳ ಮೇಲೆ ಜಯನ ಸಾಧಿಸ್ತೀರಾ. ಇನ್ನು ತಂದೆಯ ಉದ್ಯೋಗದಲ್ಲಿ ಹಾಗೇನೆ ತಂದೆಯ ಆರೋಗ್ಯದಲ್ಲಿ ನೀವು ಗಮನನ ವಹಿಸಬೇಕಾಗತ್ತೆ.
ನಿಮ್ಮ ತಂದೆಯ ಉದ್ಯೋಗ, ನಿಮ್ಮ ತಂದೆ ಯಾವ್ಯಾವ ಕೆಲಸ ಮಾಡ್ತಿದ್ದಾರೋ ಅವ್ರ ವ್ಯಾಪಾರಗಳಲ್ಲಿ ವ್ಯವಹಾರಗಳಲ್ಲಿ ನಷ್ಟಗಳಾಗಬಹುದು. ಹಾಗಾಗಿ ನಿಮ್ಮ ತಂದೆಯ ಉದ್ಯೋಗ, ಅವರ ಆರೋಗ್ಯದ ಕಡೆಗೆ ಗಮನ ಕೊಡಿ. ಅವರ ಆರೋಗ್ಯದಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಏರುಪೇರು ಬರುತ್ತೆ. ನಿಮ್ಮ ತಂದೆಯ ಕಡೆಗೆ ಹೆಚ್ಚಿನ ನಿಗಾನ ವಹಿಸಬೇಕಾಗತ್ತೆ. ಇನ್ನು ಗುರು ನಿಮ್ಮ ರಾಶಿಯಲ್ಲಿ ವಕ್ರನಾಗ್ತಿರೋದ್ರಿಂದ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಗುರು ಈ ರಾಶಿಯವರಿಗೆ ವಕ್ರವಾಗಿ ರಿಟರ್ನ್ ಮಿಥುನ ರಾಶಿಗೆ ಬರ್ತಿರೋದ್ರಿಂದ ಕಟಕ ರಾಶಿಗೆ ಲಾಭಸ್ಥಾನಕ್ಕೆ ಹೋಗಿದ್ರು, ಈಗ ವಕ್ರವಾಗಿ ಮತ್ತೆ ಮಿಥುನ ರಾಶಿಗೆ ಬರ್ತಿದ್ದಾರೆ. ಹಾಗಾಗಿ ಇವರು ತುಂಬಾನೇ ಎಚ್ಚರಿಕೆಯನ್ನು ವಹಿಸಬೇಕಾಗಿರತ್ತೆ. ಇನ್ನು ಶನಿ ಮತ್ತು ಕೇತುವಿನಿಂದ ಭಕ್ತಿ ಮಾರ್ಗದಲ್ಲಿದ್ರೆ ಮಾತ್ರ ಜಯ ಇರುತ್ತೆ. ಶನಿ ಗ್ರಹ ಹೇಗೆ ಅಂದ್ರೆ ಅಹಂಕಾರ ದುರಹಂಕಾರ ಏನಾದರೂ ಪಡ್ತಿದ್ದೀರಾ ಅಂದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮನ್ನ ಅಲ್ಲೇ ಕಾಲು ಮುರಿದು ಹಾಕ್ತಾರೆ. ಹಾಗೇನೆ ಅಲ್ಲೇ ಬ್ರೇಕ್ ಕೊಡ್ತಾರೆ. ನಿಮ್ಮ ಕೆಲಸಗಳಿಗೆ ಆಗಿರಬಹುದು, ನಿಮ್ಮ ವ್ಯವಹಾರಗಳಿಗೆ ಆಗಿರಬಹುದು, ನಿಮ್ಮ ಅಹಂಕಾರ ದರ್ಪಕ್ಕೆ ಆಗಿರಬಹುದು. ಶನಿ ಗ್ರಹದ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ದರ್ಪ ಅಹಂಕಾರನ ತೋರ್ಸಕ್ ಹೋಗ್ಬೇಡಿ. ಶನಿ ನೀಚನಾಗಿರೋದ್ರಿಂದ ನೀವು ಭಕ್ತಿ ಮಾರ್ಗದಿಂದ ಹೋದ್ರೆ ನಿಮ್ಮ ಶನಿ ಕರ್ಮ ಫಲದಾತ. ನಿಮ್ಮ ಕರ್ಮಗಳೇನಿದೆಯೋ ಅದಕ್ಕೆ ಅನುಸಾರವಾಗಿ ನಿಮಗೆ ಫಲನ ಕೊಡ್ತಿದ್ದಾರೆ. ಇನ್ನು ಕೊಂಡು ಮಾರುವವರಿಗೆ ಸ್ವಲ್ಪ ಕಷ್ಟ ಇರುತ್ತೆ. ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿದ್ದೀರೋ ಇಂಥವ್ರು ಸ್ವಲ್ಪ ಹುಷಾರಾಗಿ ನೀವು ಕೆಲಸನ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಸ್ವಲ್ಪ ನಷ್ಟನ ಅನುಭವಿಸ್ತೀರಾ. ಇನ್ನು ಬಂಧು ಮಿತ್ರರಿಂದ ತೊಂದರೆ ಇರುತ್ತೆ, ದೂರ ಇರಬೇಕಾಗತ್ತೆ. ನಿಮ್ಮ ಬಂಧು ಮಿತ್ರರ ಜೊತೆಗೆ ಜಾಸ್ತಿ ನೀವು ಬಾಂಧವ್ಯನ ಇಟ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಬಂಧು ಮಿತ್ರರೇ ನಿಮಗೆ ಕೆಟ್ಟದ್ದನ್ನು ಹಾರೈಸ್ತಾರೆ, ಹಾಗೆಯೇ ಕೆಟ್ಟದ್ದನ್ನು ನಿಮಗೆ ಹೇಳ್ಕೊಡ್ತಾರೆ. ಹಾಗಾಗಿ ಅವರಿಂದ ದೂರ ಇರೋದು ತುಂಬ ಮುಖ್ಯ. ಇವಾಗ ಒಂದು ಟೈಮಲ್ಲಿ ಚೆನ್ನಾಗೇ ಇರ್ತಾರೆ, ಸಡನ್ ಆಗಿ ನಿಮ್ಮ ಮೇಲೆ ಒಂದು ಕೆಟ್ಟದ್ದು ದೂರನ್ನು ತಂದುಬಿಡ್ತಾರೆ. ಹಾಗಾಗಿ ಬಂಧುಗಳಿಂದ ಈ ತಿಂಗಳಲ್ಲಿ ನೀವು ದೂರ ಇರಿ. ಕುಜ ಮತ್ತು ರವಿಯಿಂದ ಗಂಡ ಹೆಂಡತಿ ನಡುವೆ ಜಗಳಗಳು ಕಲಹಗಳು ಬರಬಹುದು. ಕುಜ ಮತ್ತು ರವಿ ಇಬ್ಬರೂ ಕೂಡ ನೀಚರಾಗಿರೋದ್ರಿಂದ ದಾಂಪತ್ಯದಲ್ಲಿ ಬೆರುಕು ಬರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾನೇ ಸರಿ ಅಂತ ಗಂಡ ಹೆಂಡತಿ ಜಗಳಗಳನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ, ಎಷ್ಟು ಅನುಸರಿಸ್ಕೊಂಡು ಹೋಗ್ತೀರೋ ಅಷ್ಟು ನಿಮಗೆ ದಾಂಪತ್ಯದಲ್ಲಿ ವಿರಸವಿರುತ್ತೆ. ಇನ್ನು ಅತಿಯಾದಂತಹ ಜಗಳ ಒಳ್ಳೆಯದಲ್ಲ. ಯಾರ ಹತ್ರನೂ ಕೂಡ ನೀವು ಜಗಳ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾರ ಹತ್ರನೂ ಕೂಡ ಕಲಹಗಳನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವೆಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಒಳ್ಳೆಯದು. ಇನ್ನು ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರೋ ಅಷ್ಟು ಫಲ ಸಿಗುತ್ತೆ. ನೀವು ಹಾರ್ಡ್ ವರ್ಕ್ನೇ ಮಾಡ್ದೇನೆ ಫಲನ ಎಕ್ಸ್ಪೆಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಸಿಗಲ್ಲ. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೊಬೇಕು ಅಂತ ನೋಡೋದಾದರೆ, ರಾಹುವಿನ ಶಾಂತಿಗಾಗಿ ದುರ್ಗಾದೇವಿಯ ಕವಚನ ಓದ್ಕೊಳ್ಳಿ. ಹಾಗೆಯೇ ಶನಿಯ ಶಾಂತಿ ಮಾಡ್ಕೊಳ್ಳೋಕ್ಕೋಸ್ಕರ ಹನುಮಾನ್ ಚಾಲೀಸನ ಪಠನೆ ಮಾಡ್ಕೊಳ್ಳಿ. ಇನ್ನು ಗುರು ವಕ್ರಸ್ಥಾನದಲ್ಲಿರೋದ್ರಿಂದ ಪ್ರತಿನಿತ್ಯ ಗುರುವಿನ ಆರಾಧನೆ ಮಾಡಿ. ನೀವು ಇಷ್ಟು ಕೆಲಸನ ಮಾಡ್ಕೊಂಡು ಬಂದ್ರಿ ಅಂದರೆ ನಿಮಗಿರುವಂತಹ ಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳು ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಈ ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಹೇಗಿತ್ತು ಅಂತ. ನಿಮ್ಮದು ಕೂಡ ಮಿಥುನ ರಾಶಿನ? ಹಾಗಿದ್ರೆ ತಪ್ಪದೆ ಈಗಲೇ ಓಂ ಶಂ ಶನಿದೇವ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.